ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು IIMS ದೇವಿ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ನೋಟ್ ಪ್ಯಾಡನ್ನು ಮುಗಿಸಿದ್ದೀವಿ. ಇವತ್ತಿಂದ ನಾವು ವಿಂಡೋಸ್ನ ಇನ್ನೊಂದು ಅಪ್ಲಿಕೇಶನ್ ಆದಂತಹ ವರ್ಡ್ ಪ್ಯಾಡ್ನ ಸ್ಟಾರ್ಟ್ ಮಾಡೋಣ. ಸೊ ವರ್ಡ್ ಪ್ಯಾಡಲ್ಲಿ ವರ್ಕ್ ಮಾಡೋಕ್ಕಿಂತ ಮೊದಲು ನಾವು ವರ್ಡ್ ಪ್ಯಾಡ್ ಪ್ರೋಗ್ರಾಮ್ನ ಹೇಗೆ ಓಪನ್ ಮಾಡೋದು ಅನ್ನೋದನ್ನು ನೋಡೋಣ ಈಗ. ಸೊ ನೋಟ್ ಪ್ಯಾಡ್ನ ಓಪನ್ ಮಾಡಿರೋ ವಿಧದಲ್ಲೇ ನೀವು ವರ್ಡ್ ಪ್ಯಾಡ್ನ ಕೂಡ ಓಪನ್ ಮಾಡ್ಬೋದು. ಸೊ ಅದಕ್ಕಾಗಿ ನೀವು ಟಾಸ್ಕ್ ಬಾರಲ್ಲಿರುವಂತಹ ಸ್ಟಾರ್ಟ್ ಮೆನುವನ್ನು ಕ್ಲಿಕ್ ಮಾಡಿ. ಸೊ ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟ್ ಮೆನು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಎಲ್ಲೂ ವರ್ಡ್ ಪ್ಯಾಡ್ ಅನ್ನೋದು ಕಾಣಿಸ್ಲಿಲ್ಲ ಅಂದರೆ ಆಲ್ ಪ್ರೋಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಪ್ರೋಗ್ರಾಮ್ಸಲ್ಲಿ ನಿಮಗೆ ಭಾಳಷ್ಟು ಸಾಫ್ಟ್ವೇರ್ಗಳು ಪ್ರೋಗ್ರಾಮ್ಸ್ಗಳು ಕಾಣಿಸ್ತಾ ಇರ್ತವೆ. ಸೊ ನಿಮ್ಮ ನೋಟ್ ಪ್ಯಾಡ್ ಅಥವಾ ವರ್ಡ್ ಪ್ಯಾಡ್ ಎರಡೂ ಸಿಗೋದು ನಿಮಗೆ ಆಕ್ಸೆಸರೀಸಲ್ಲಿ. ಸೊ ಜಸ್ಟ್ ಕ್ಲಿಕ್ ಆನ್ ಆಕ್ಸೆಸರೀಸ್. ಓಕೆ, ನಾವು ಆಕ್ಸೆಸರೀಸ್ನ ಓಪನ್ ಮಾಡಿದ್ದೀವಿ. ಈಗ ಆಕ್ಸೆಸರೀಸ್ನ ಓಪನ್ ಮಾಡಿದ ತಕ್ಷಣ ನಮ್ಗೆ ಇದರಲ್ಲಿ ನೋಟ್ ಪ್ಯಾಡ್ ಇದೆ, ಪೇಂಟ್ ಇದೆ. ಸೊ ಅದೇ ಥರ ವರ್ಡ್ ಪ್ಯಾಡ್ ಕೂಡ ಆಪ್ಷನ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಜಸ್ಟ್ ಕ್ಲಿಕ್ ಆನ್ ವರ್ಡ್ ಪ್ಯಾಡ್ ಪ್ರೋಗ್ರಾಮ್. ಸ್ಟೂಡೆಂಟ್ಸ್, ನಮಗೀಗ ವರ್ಡ್ ಪ್ಯಾಡ್ ಪ್ರೋಗ್ರಾಮ್ ಓಪನ್ ಆಗಿದೆ. ಓಕೆ, ಸೊ ದಿಸ್ ಈಸ್ ಯುವರ್ ವರ್ಡ್ ಪ್ಯಾಡ್ ಪ್ರೋಗ್ರಾಮ್. ವರ್ಡ್ ಪ್ಯಾಡ್ನ ವಿಂಡೋ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಜಸ್ಟ್ ನಾನು ಇನ್ನೊಂದು ಸರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಆಲ್ ಪ್ರೋಗ್ರಾಮ್ಸಲ್ಲಿ ಆಕ್ಸೆಸರೀಸ್ನ ತೊಗೊಂಡು ಅದರಲ್ಲಿ ವರ್ಡ್ ಪ್ಯಾಡ್ನ ಕೂಡ ಕ್ಲಿಕ್ ಮಾಡ್ಬೋದು. ವರ್ಡ್ ಪ್ಯಾಡ್ ಓಪನ್ ಆಗುತ್ತೆ. ಆರ್ ಇನ್ನೊಂದು ಮೆಥಡ್ ಏನಂದರೆ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ವರ್ಡ್ ಪ್ಯಾಡ್ನ ಅಂತ ಟೈಪ್ ಮಾಡಿ. WORD ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ನೀವು ಟೈಪ್ ಮಾಡ್ತಿರೋದು. ಸೊ ವರ್ಡ್ ಅಂತ ಟೈಪ್ ಮಾಡಿ ಸಾಕು. ವರ್ಡಿಂದ ಸ್ಟಾರ್ಟ್ ಆಗೋ ಎಲ್ಲ ಪ್ರೋಗ್ರಾಮ್ಸ್ ಓಪನ್ ಆಗುತ್ತೆ. ಸೊ ಫಸ್ಟಲ್ಲೇ ಇದೆ ವರ್ಡ್ ಪ್ಯಾಡ್ ಅಂತ. ಸೊ ಜಸ್ಟ್ ನಾನು ವರ್ಡ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಹಾಗೂ ಕೂಡ ವರ್ಡ್ ಪ್ಯಾಡ್ ಓಪನ್ ಆಗುತ್ತೆ. ಅಥವಾ ಇನ್ನೊಂದು ವಿಧ ಏನಿದೆ, ವಿಂಡೋಸ್ R ಬಟನ್ನ ಪ್ರೆಸ್ ಮಾಡಿದರೆ ರನ್ ಓಪನ್ ಆಗುತ್ತೆ. ವಿಂಡೋಸ್ R ಬಟನ್. ಸೊ ವಿಂಡೋಸ್ R ಬಟನ್ ಕ್ಲಿಕ್ ಮಾಡಿದ್ದೀನಿ ನಾನು, ಪ್ರೆಸ್ ಮಾಡಿದ್ದೀನಿ. ಸೊ ಓಪನ್ ಆಗಿದೆ ರನ್ ಕಮ್ಯಾಂಡ್. ಅದರಲ್ಲಿ ನಾನು WORD ವರ್ಡ್, PAD ಪ್ಯಾಡ್ನ ಟೈಪ್ ಮಾಡಿದ್ದೀನಿ, ವರ್ಡ್ ಪ್ಯಾಡ್. ಸೊ ಈಗ ನಾನು ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ವರ್ಡ್ ಪ್ಯಾಡ್ ಪ್ರೋಗ್ರಾಮ್ ಓಪನ್ ಆಗಿದೆ. ಸೊ ನೀವು ಇಷ್ಟು ವಿಧಾನದಲ್ಲಿ ಒಂದು ವರ್ಡ್ ಪ್ಯಾಡ್ ಪ್ರೋಗ್ರಾಮ್ನ ಓಪನ್ ಮಾಡಿಡ್ಬೋದು. ಸೊ ಸ್ಟೂಡೆಂಟ್, ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ವರ್ಡ್ ಪ್ಯಾಡ್ನ ವಿಂಡೋ ಕಾಣಿಸ್ತಾ ಇದೆ. ಸೊ ಇದು ನೋಟ್ ಪ್ಯಾಡ್ಗಿಂತ ಬಹಳಷ್ಟು ವಿಭಿನ್ನವಾಗಿದೆ ನೋಡೋದಕ್ಕೆ. ಭಾಳಷ್ಟು ಅಡ್ವಾನ್ಸ್ಡ್ ಆಪ್ಷನ್ಸ್ಗಳೆಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನಾನು ಏನೇನು ಇದೆ ಅನ್ನೋದನ್ನು ಮೊದಲು ನಿಮಗೆ ಹೇಳಿಬಿಡ್ತೀನಿ. ಸೊ ಇದರಲ್ಲಿ ಟೈಟಲ್ ಬಾರ್ ಕಾಣಿಸ್ತಾ ಇದೆ ವರ್ಡ್ ಪ್ಯಾಡಲ್ಲಿ ಇರೋ ಥರನೇ. ಸೊ ಇಲ್ಲೂ ಕೂಡ ಡಾಕ್ಯುಮೆಂಟ್ ವರ್ಡ್ ಪ್ಯಾಡ್ ಅನ್ನೋ ಬಾರ್ ಏನಿದೆ ಅದು ಟೈಟಲ್ ಬಾರ್. ಈ ಕಂಟ್ರೋಲ್ ಬಟನ್ಸ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಮತ್ತೆ ಹೇಳೋದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತಾ ಇದ್ದೀನಿ. ಸೊ ವರ್ಡ್ ಪ್ಯಾಡಲ್ಲಿ ಫಸ್ಟ್ ಬಾರ್ ಕಾಣಿಸ್ತಾ ಇರೋದು ಟೈಟಲ್ ಬಾರ್. ನಾನು ಅದನ್ನು ಸ್ಕ್ರೀನ್ ಮೇಲೆ ಬರಿತಾ ಇದ್ದೀನಿ, ಟೈಟಲ್ ಬಾರ್. ಓಕೆ, ಸೊ ಜಸ್ಟ್ ನೀವು ಇಲ್ಲಿ ಫಾಂಟ್ ಸೈಜ್ನ ಇದೇ ರೀತಿ ಜಾಸ್ತಿ ಮಾಡ್ಬೋದು. ಓಕೆ, ಸೊ ಟೈಟಲ್ ಬಾರ್ನ ಜೊತೆಗೆ ನಿಮ್ಗೆ ಇಲ್ಲಿ ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್ ಇದೆ. ಇಲ್ಲಿ ನೋಡಿ, ಟೈಟಲ್ ಬಾರ್ನ ಲೆಫ್ಟ್ ಕಾರ್ನರಲ್ಲಿ, ಲೆಫ್ಟ್ ಸೈಡಲ್ಲಿ ಚಿಕ್ಕದಾಗಿ ನಿಮಗೆ ಐಕಾನ್ಗಳು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ. ಸೊ ಇದು ವರ್ಡ್ ಪ್ಯಾಡ್ನ ಕಂಟ್ರೋಲ್ ಬಟನ್ಸ್ ಇಲ್ಲಿರುತ್ತೆ. ವರ್ಡ್ ಪ್ಯಾಡ್ ವಿಂಡೋನ ಕಂಟ್ರೋಲ್ ಬಟನ್ಸ್ ಇರುತ್ತೆ. ನೆಕ್ಸ್ಟು ಸೇವ್ ಮಾಡಬೇಕಂದ್ರೆ ಜಸ್ಟ್ ನೀವು ಇದನ್ನು ಕ್ಲಿಕ್ ಮಾಡಿದರೆ ಸಾಕು. ಅಂಡು ಮಾಡೋದಕ್ಕೆ ಈ ಆ್ಯರೋನ ಕ್ಲಿಕ್ ಮಾಡಿದರೆ ಸಾಕು. ನೆಕ್ಸ್ಟ್ ಇದು ರೀಡೂ ಬಟನ್, ಮತ್ತು ಈ ಒಂದು ಕ್ವಿಕ್ ಆ್ಯಕ್ಸಸ್ ಬಾರ್ನ ಕಂಟ್ರೋಲ್ ಮಾಡುವಂಥ ಬಟನ್. ಇದನ್ನು ನಾವು ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್ ಅಂತ ಕರಿತೀವಿ. ಓಕೆ, ಜಸ್ಟ್ ನಾನು ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ಬರೆದು ತೋರಿಸ್ತೀನಿ. ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್, ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್. ಸೊ ನಿಮಗಿಲ್ಲಿ ಟೈಟಲ್ ಬಾರ್ ಕಾಣಿಸಿದೆ, ಪಕ್ಕದಲ್ಲೇ ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್ ಕಾಣಿಸಿದೆ. ಅದು ಆದಮೇಲೆ ನಿಮಗೆ ಇಲ್ಲಿ ಹೋಮ್, ವ್ಯೂ ಎರಡು ಟ್ಯಾಬ್ಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನಾವು ಅದನ್ನು ಏನಂತ ಕರಿತೀವಿ, ಹೋಮ್ ರಿಬ್ಬನ್. ಹೋಮ್ ರಿಬ್ಬನ್, ನಾರ್ಮಲ್ ಆಗಿ ಅದನ್ನು ಹೋಮ್ ರಿಬ್ಬನ್ ಅಂತ ಕರಿತೀವಿ, ಅಥವಾ ನಾವು ಅದನ್ನು ಹೋಮ್ ಟ್ಯಾಬ್ ಅಂತ ಕೂಡ ಕರಿಬೋದು. ಓಕೆ, ಹೋಮ್ ಅನ್ನುವಂಥ ಪೂರ್ತಿ ಮೆನು ಆಪ್ಷನ್ಗಳನ್ನ ನಾವು ಹೋಮ್ ರಿಬ್ಬನ್ ಅಂತ ಕರಿತೀವಿ, ಅಥವಾ ಹೋಮ್ ಟ್ಯಾಬ್, ರಿಬ್ಬನ್, RIBBON ರಿಬ್ಬನ್, ಹೋಮ್ ರಿಬ್ಬನ್ ಅಥವಾ ಹೋಮ್ ಟ್ಯಾಬ್. ಅದೇ ರೀತಿ ವ್ಯೂ ರಿಬ್ಬನ್ ಅಥವಾ ವ್ಯೂ ಟ್ಯಾಬ್. ಸೊ ಇಲ್ಲಿ ನಿಮಗೆ ಕಮ್ಯಾಂಡ್ಸ್ಗಳು ಸಿಗುತ್ತೆ. ಇದನ್ನು ನೀವು ಯೂಸ್ ಮಾಡಿಕೊಂಡು ವರ್ಡ್ ಪ್ಯಾಡಲ್ಲಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೋಟ್ ಪ್ಯಾಡಲ್ಲಿ ನಿಮಗೆ ಫೈಲ್, ಎಡಿಟ್, ಫಾರ್ಮ್ಯಾಟ್, ಹೆಲ್ಪ್, ವ್ಯೂ ಅನ್ನೋ ಒಂದು ಮೆನುಗಳಿತ್ತು. ಅದೇ ರೀತಿಯಾದಂಥ ಆಪ್ಷನ್ಗಳು ನಿಮಗೆ ಹೋಮ್ ರಿಬ್ಬನ್ ಮತ್ತು ವ್ಯೂ ರಿಬ್ಬನಲ್ಲಿ ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ಮತ್ತು ಅದ್ರ ಕೆಳಗಡೆ ಬಂದರೆ ನಮಗೆ ಇಲ್ಲಿ ರೂಲರ್ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಂಬರ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, 1 2 3 4 5 6 ಅಪ್ ಟು 18ವರೆಗೂ. ಅದನ್ನು ನಾವು ರೂಲರ್ ಅಂತ ಕರಿತೀವಿ, RULER ರೂಲರ್. ಸೊ ರೂಲರ್ ಆದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ
ಸ್ಕ್ರೀನ್ನ ರೈಟ್ ಸೈಡಲ್ಲಿ ನಿಮಗೊಂದು ಆಕ್ಸೆಸ್ ಬಾರ್ ಕಾಣಿಸುತ್ತೆ, ಅದನ್ನು ನಾವು ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. SCROLL ಸ್ಕ್ರೋಲ್ ಬಾರ್. ಸೊ ನಿಮಗೆ ಸ್ಕ್ರೋಲ್ ಬಾರ್ನ ನಾನು ತೋರಿಸ್ತೀನಿ, ಇಲ್ಲಿದೆ ನೋಡಿ. ಸೊ ಲೆಫ್ಟ್ ಕಾರ್ನರಿಗೆ ಬನ್ನಿ, ರೈಟ್ ಕಾರ್ನರಲ್ಲಿ ನಿಮಗೆ ಸ್ಕ್ರೋಲ್ ಬಾರ್ ಕಾಣಿಸ್ತಾ ಇದೆ. ಇದನ್ನು ನಾವು ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಸೊ ಪೇಜ್ನ ನಿಮಗೂ ಮೂವ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ನಾವೀಗ ಏನೇನು ನೋಡಿದ್ದೀವಿ? ಟೈಟಲ್ ಬಾರ್. ಸೊ ಟಾಪ್ ಮೋಸ್ಟ್ ಬಾರ್ ಬ್ಲೂ ಕಲರಲ್ಲಿದೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಬ್ಲೂ ಕಲರಲ್ಲಿ. ಸೊ ಅದನ್ನು ಟೈಟಲ್ ಬಾರ್ ಅಂತ ಕರಿತೀವಿ. ಸೊ ಟೈಟಲ್ ಬಾರ್ನ ಲೆಫ್ಟ್ ಕಾರ್ನರಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದೆ. ಸೊ ಅದೇ ಥರ ಹೋಮ್ ರಿಬ್ಬನ್ ಅಥವಾ ಹೋಮ್ ಟ್ಯಾಬ್ ಇದೆ. ಸೊ ಇದನ್ನು ನಾವು ರೂಲರ್ ಅಂತ ಕರಿತೀವಿ. ಅದೇ ಥರ ಇದನ್ನು ನಾವು ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಓಕೆ, ಸೊ ಸ್ಕ್ರೀನ್ನ ಇಂಟ್ರಡಕ್ಷನ್ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಸೊ ಏನೇನು ಮಾಡ್ಬೋದು ನಾವು ಅದನ್ನು ನೋಡ್ತಾ ಹೋಗೋಣ. ಸೊ ನಾನು ಏನಾದರೂ ವರ್ಡ್ ಪ್ಯಾಡಲ್ಲಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಡಬೇಕು ಅಂದರೆ ವರ್ಡ್ ಪ್ಯಾಡ್ನ ಯೂಸ್ ಮಾಡ್ಕೋಬೋದು. ನೀವು ನೋಟ್ ಪ್ಯಾಡ್ನ ಸಿಂಪಲ್ಲಾಗಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅಂತ ನಾನು ಹೇಳಿದ್ದೆ. ಅದೇ ಥರ ನೋಟ್ ಪ್ಯಾಡ್ನ ಕೂಡ ಒಂದು ಸಿಂಪಲ್ ಡಾಕ್ಯುಮೆಂಟ್ಸ್ನ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ವಿತ್ ಮೋರ್ ಆಪ್ಷನ್ಸ್ ಆರ್ ಮೋರ್ ಫೀಚರ್ಸ್ ಟು ಡೆವಲಪ್ ದಿ ಡಾಕ್ಯುಮೆಂಟ್ಸ್. ಸೊ ನೋಟ್ ಪ್ಯಾಡ್ ಥರನೇ ವರ್ಡ್ ಪ್ಯಾಡ್ನ ಕೂಡ ನೋಟ್ಸ್ನ ಕ್ರಿಯೇಟ್ ಮಾಡಿಡೋದಕ್ಕೆ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ನಿಮಗೆ ಬಹಳಷ್ಟು ಫೀಚರ್ಸ್ ಇರುತ್ತೆ, ಭಾಳಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಇನ್ನು ನೀವು ಕ್ರಿಯೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ನಿಮ್ಮ ನೋಟ್ಸ್ಗಳನ್ನ ಅಥವಾ ಡಾಕ್ಯುಮೆಂಟ್ಸ್ನ ಟೈಪ್ ಮಾಡ್ಬೋದು. ಓಕೆ, ಸೊ ನಾನು ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ ಟೆಕ್ಸ್ಟ್ನ ಟೈಪ್ ಮಾಡ್ಕೊತೀನಿ. ಸೊ ಶಲ್ ಸ್ಟಾರ್ಟ್ ವಿತ್ ರೈಟಿಂಗ್ IIMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ ಸ್ಟೂಡೆಂಟ್ಸ್ ನೀವೆಲ್ಲ ಈ ಹೆವಿ ಕ್ಲಾಸಸ್ನ ನೋಡ್ತಾ ಇರೋದು IIMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ. ಸೊ ನಾನು ಈ ರೀತಿ ಟೆಕ್ಸ್ಟ್ನ ಟೈಪ್ ಮಾಡಿದ್ದೀನಿ. ಸೊ ನೀವು ಈ ಟೆಕ್ಸ್ಟ್ನ ಇನ್ನೂ ಚೇಂಜಸ್ ಮಾಡಬೇಕಂದ್ರೆ ನಮಗಿಲ್ಲಿ ಹೋಮ್ ರಿಬ್ಬನಲ್ಲಿ ಭಾಳಷ್ಟು ಆಪ್ಷನ್ಗಳು ಸಿಗ್ತಾ ಇದೆ. ಸೊ ನಾವು ನೋಟ್ ಪ್ಯಾಡಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಎಡಿಟ್ ಮೆನು ಹಾಗೆ ಫಾರ್ಮ್ಯಾಟ್ ಮೆನು ಯೂಸ್ ಮಾಡಿ ಟೆಕ್ಸ್ಟ್ನೆಲ್ಲ ಫಾರ್ಮ್ಯಾಟ್ ಮಾಡಿದ್ವಿ. ಅದೇ ರೀತಿ ನಮಗೆಲ್ಲ ಆಪ್ಷನ್ಗಳು ಇಲ್ಲಿ ಹೋಮ್ ರಿಬ್ಬನಲ್ಲೇ ಸಿಗ್ತಾ ಇದೆ. ಜಸ್ಟ್ ಇಲ್ಲಿ ನೋಡಿ ಫಾಂಟ್ನ ಚೇಂಜ್ ಮಾಡಬೇಕಾಯ್ತು ಅಂದರೆ ನಾನಿಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಫಾಂಟ್ ಮೆನು. ಓಕೆ, ಸೊ ಫಾಂಟಲ್ಲಿರುವಂಥ ಎಲ್ಲ ಫಾಂಟ್ಗಳು ನಿಮಗಿಲ್ಲಿ ಕಾಣಿಸುತ್ತೆ. ಸೊ ಜಸ್ಟ್ ನೀವು ಒಂದ್ರ ಮೇಲೆ ತೊಗೊಂಡೋಗಿ ಮೌಸ್ ಕರ್ಸರ್ನ ಸೊ ಸ್ಕ್ರೀನಲ್ಲಿ ಹೇಗೆ ಚೇಂಜ್ ಆಗ್ತಿದೆ ನೋಡ್ತಾ ಇದ್ದೀರಲ್ವಾ. ಸೊ ನಿಮ್ಗೆ ಯಾವ ಥರದ್ದು ಫಾಂಟ್ ಬೇಕೋ ಜಸ್ಟ್ ಆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಫಾಂಟು ಅಪ್ಲೈ ಆಗಿದೆ. ಸೊ ನಾನು ಮತ್ತೆ ಅಗೇನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ IIMS ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಅವೈಲಬಲ್ ಕೋರ್ಸಸ್ ಏನಿದೆ ಅದನ್ನು ನಾನು ಹೇಳ್ತೀನಿ. ಇಲ್ಲಿ ಅವೈಲಬಲ್ ಕೋರ್ಸಸ್ ಅಟ್ IIMS. ಓಕೆ, ಸೊ ನೀವು ನಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನಲ್ಲಿ ಬೇಸಿಕ್ಸ್ ಕಂಪ್ಯೂಟರ್ನ ಕಲಿಬೋದು. ಬೇಸಿಕ್ಸ್ ಆಫ್ ಕಂಪ್ಯೂಟರ್. ಸೊ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಜೊತೆಗೆ ನೀವು ಟ್ಯಾಲಿ ERPನ ಕೂಡ ಕಲಿಬೋದು. ಟ್ಯಾಲಿ ERP9ನ ಕೂಡ ಕಲಿಬೋದು. ಅದೇ ಜೊತೆಗೆ DTPಯಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ನ ಕೂಡ ಕಲಿತೀರಾ. ಸೊ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿತೀರಾ. ಆ್ಯಂಡ್ ಅದ್ರ ಜೊತೆಗೇ ಕೂಡ ನೀವು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿತೀರಾ. ಹಾಗೂ ಇಂಗ್ಲೀಷ್ ಗ್ರಾಮರ್ ಕೋರ್ಸಸ್ಗಳು ಕೂಡ ನಿಮಗೆ IIMSನಲ್ಲಿ ಸಿಗುತ್ತೆ. ಇಂಗ್ಲೀಷ್ ಗ್ರಾಮರ್ ಕೋರ್ಸಸ್. ಸೊ ಇಷ್ಟು ನಾನು ಇನ್ಫಾರ್ಮೇಷನ್ನ ಟೈಪ್ ಮಾಡಿದ್ದೀನಿ. ಸೊ ಈಗ ನೋಡೋಣ ನಾವು ಈ ಒಂದು ಟೆಕ್ಸ್ಟ್ನ ಹೇಗೆ ಆಲ್ಟ್ರೇಷನ್ ಮಾಡ್ಬೋದು, ಹೇಗೆ ಡಿಸೈನ್ಫುಲ್ಲಾಗಿ ಮಾಡ್ಬೋದು ಅನ್ನೋದನ್ನು. ಸೊ ಫ್ರೆಂಡ್ಸ್, ಈಗ ಏನು ಮಾಡ್ತೀನಿ ಅಂದರೆ ನಾನು IIMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಹೆಡ್ಲೈನ್ನ, ಇದು ಮೇಯ್ನ್ ಹೆಡ್ಲೈನ್, ನಾನು ಇದನ್ನು ಬೇರೆ ಎಲ್ಲ ಟೆಕ್ಸ್ಟ್ ಥರನೇ ಇಟ್ಕೊಳ್ಳಲ್ಲ, ಸಪ್ರೇಟಾಗಿ ಇಟ್ಕೊತೀನಿ. ಅಂದರೆ ಇದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕು ಉಳಿದಿರೋ ಟೆಕ್ಸ್ಟ್ಗಿಂತ. ಆದ್ದರಿಂದ ನಾನು ಈ ಫಾಂಟ್ ಸೈಜ್ನ ಜಾಸ್ತಿ ಮಾಡ್ತೀನಿ. ಸೊ 8 ಚಿಕ್ಕದಾಯ್ತಲ್ವಾ. ಸೊ ನಾನೇನು ಮಾಡ್ತೀನಿ, ಹೈಯೆಸ್ಟ್ ಸೈಜ್ 72 ಇದೆ, ಅಷ್ಟು ಕೊಡೋದು ಬೇಡ, ನಾನು 24 ಕೊಡ್ತೀನಿ. ಸೊ 24 ಬದಲು 28 ಕೊಟ್ಟಿರ್ತೀನಿ. ಓಕೆ, ಸೊ 28 ಕೊಟ್ಟೆ. ನಾನು ಫಾಂಟ್ ಸೈಜ್ನ ನಾನು ಇಲ್ಲಿ ನಂಬರ್ ಮುಖಾಂತರನೂ ಕೊಡ್ಬೋದು, ಅಥವಾ ಇಲ್ಲಿ 2 ಎಗಳು ಕಾಣಿಸ್ತಾ ಇದೆ ನಿಮಗೆ. ಸೊ ಐ ವಿಲ್ ಶೋ ಯು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ಯಾಪಿಟಲ್ A ಆ್ಯಂಡ್ ಸ್ಮಾಲ್ ಕ್ಯಾಪಿಟಲ್ A. ಈ 2 ಎಗಳಿಂದನೂ ಕೂಡ ನೀವೇನು ಮಾಡ್ಬೋದು, ಫಾಂಟ್ ಸೈಜ್ನ ಡಿಕ್ರೀಸ್ ಮಾಡ್ಬೋದು. ಸೊ ಇಲ್ಲಿ ದೊಡ್ಡದಾಗಿ A ಕಾಣಿಸ್ತಿದೆ ಅಂದರೆ ಗ್ರೋ ಫಾಂಟ್, ಅಂದರೆ ಫಾಂಟ್ ಸೈಜ್ ಜಾಸ್ತಿ ಮಾಡುತ್ತೆ. ಚಿಕ್ಕದಾಗಿ ಕಾಣಿಸ್ತಾ ಇರೋ A
ಡಿಕ್ರೀಸ್ ಫಾಂಟ್ ಅಂದರೆ ಶ್ರಿಂಕ್ ಫಾಂಟ್ನ ಚಿಕ್ಕದು ಮಾಡುತ್ತೆ ಇದು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಫಾಂಟ್ ಸೈಜ್ನ ಇದು ಇನ್ಕ್ರೀಸ್ ಡಿಕ್ರೀಸ್ ಮಾಡುತ್ತೆ. ಸೊ ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಮತ್ತೇನು ಮಾಡೋಣ ಅಂದರೆ ಇದನ್ನು ನಾನು ಸೆಂಟರಲ್ಲಿ ಅಲೈನ್ಮೆಂಟ್ ಮಾಡ್ತೀನಿ. ಅಂದರೆ ಇದು ನನಗೆ ಸೆಂಟರ್ ಆಫ್ ದಿ ಪೇಜ್ ಬೇಕು. ಸೆಂಟರ್ ಆಫ್ ದಿ ಪೇಜ್ ಬೇಕು ಅಂದರೆ ನಾನು ಇಲ್ಲಿರುವಂತಹ ಪ್ಯಾರಾಗ್ರಾಫ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಇವನ್ನ ಅಲೈನ್ಮೆಂಟ್ ಆಪ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಅಲೈನ್ಮೆಂಟ್ ಆಪ್ಷನ್ಸ್ ನಿಮಗೆ ಹೋಮ್ ರಿಬನಲ್ಲೇ ಸಿಗ್ತಾ ಇದೆ ಇದು. ಸೊ ಇದನ್ನು ನಾವು ಸೆಂಟರ್ ಅಲೈನ್ಮೆಂಟ್ ಸೊ ಇದನ್ನು ನಾವು ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಜಸ್ಟಿಫೈಡ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ನಾನೀಗ ಸಮ್ ಟೆಕ್ಸ್ಟ್ನ ಏನಾದರೂ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಲೈನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿ ನಾನು ಇದನ್ನು ಸೆಂಟರ್ ಅಲೈನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇನಾಗುತ್ತೆ ಅಂದರೆ ಪೇಜ್ನ ಸೆಂಟ್ರಿಗೆ ಹೋಗಿ ಫಿಟ್ ಆಗುತ್ತೆ ನೋಡಿ. ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಟರ್ ಲೈನ್ ಅಂತ ಕ್ಲಿಕ್ ಮಾಡಿದೆ. ಅದೇ ನಾನು ಲೆಫ್ಟ್ ಕ್ಲಿಕ್ ಮಾಡಿದರೆ ಲೆಫ್ಟಿಗೆ ಹೋಗುತ್ತೆ, ರೈಟ್ ಅಂತ ಕ್ಲಿಕ್ ಮಾಡಿದರೆ ರೈಟಿಗೆ ಹೋಗುತ್ತೆ. ಓಕೆ, ಸೆಂಟರ್ ಲೈನ್ ಕೊಟ್ಟಿದ್ದಕ್ಕೆ ನಂಗೆ ಸೆಂಟರ್ ಬಂದಿದೆ. ಓಕೆ ಸ್ಟೂಡೆಂಟ್ಸ್, ಸೊ ಜಸ್ಟಿಫೈಡ್ ಅನ್ನೋದನ್ನ ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಸೊ ನನಗೀಗ ಸೆಂಟರ್ ಅಲೈನ್ಮೆಂಟ್ ಆಗಿದೆ. ಸೊ ಸೆಂಟರ್ ಅಲೈನ್ಮೆಂಟ್ ಆದ ತಕ್ಷಣ ನಾನು ಉಳಿದಿರೋಂತಹ ಲೈನ್ಸ್ನ ಕೂಡ ಅಲೈನ್ಮೆಂಟ್ ಮಾಡ್ಕೋಬೇಕು. ಸೊ ಇದು IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದಕ್ಕೆ ನಾನು ಒಂದು ಫಾಂಟ್ ಕೊಟ್ಟೆ. ಅವೈಲೇಬಲ್ ಕೋರ್ಸಸ್ಗೆ ನಾನು ಇನ್ನೊಂದು ಫಾಂಟ್ನ ಕೊಡ್ತಾ ಇದ್ದೀನಿ. ಸೊ ಫಾಂಟ್ನ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಸೊ ನಾನು ಇದಕ್ಕೆ ನಾನು ಏರಿಯಲ್ ಬೋಲ್ಡ್ ಕೊಟ್ಟಿದ್ದೀನಿ. ಇದನ್ನು ಏರಿಯಲ್ ಬ್ಲ್ಯಾಕ್ ಕೊಟ್ಟಿದ್ದೀನಿ. ನಾನು ಇದಕ್ಕೆ ಜಸ್ಟ್ ಏರಿಯಲ್ ಅನ್ನೋ ಫಾಂಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಹಿಯರ್ ಏರಿಯಲ್. ಸೊ ನಾನು ಈ ಏರಿಯಲ್ ಫಾಂಟ್ನ ಅಪ್ಲೈ ಮಾಡಿದ್ದೀನಿ. ಅದ್ರ ಫಾಂಟ್ನ ಕೂಡ ನಾನು ಚಿಕ್ಕದು ಮಾಡ್ತೀನಿ. ಸೊ ಹಿಯರ್ ಇಷ್ಟು ಸಾಕು ಅನಿಸುತ್ತೆ. ಸೊ ನಾನು ಅದನ್ನು ಸೆಂಟರ್ ಅಲೈನ್ಮೆಂಟ್ ಮಾಡ್ತೀನಿ. ಜಸ್ಟ್ ಸೆಲೆಕ್ಟ್ ಮಾಡಿ ಸೆಂಟರ್ ಅಂತ ಕೊಡಿ. ಸೊ ಇದಕ್ಕೆ ನಾನೊಂದು ಅಂಡರ್ಲೈನ್ ಕೊಡಬೇಕೀಗ, ಯಾಕಂದರೆ IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಹೆಡ್ಲೈನ್ ಆಯಿತು. ಅವೈಲೇಬಲ್ ಕೋರ್ಸಸ್ ಅಟ್ IMS ಇದು ಒಂದು ಸಬ್ ಹೆಡ್ಲೈನ್ ಆಯಿತು. ಸೊ ನಾನು ಇದರಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ಅಂಡರ್ಲೈನ್ ಮಾಡಬೇಕು. ನಾನು ಅದಕ್ಕೆ ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಅಂಡರ್ಲೈನ್ ಕೊಡಬೇಕಂತಿದ್ದೀನಿ. ಸೊ ಅಂಡರ್ಲೈನ್ನ ನಾವು ಎಲ್ಲಿಂದ ಕೊಡ್ತೀವಿ? ಸೊ ಅದಕ್ಕಿಲ್ಲೇ ಆಪ್ಷನ್ಗಳಿದ್ದಾವೆ. BIU ಇವು ಮೂರರಲ್ಲಿ ನೀವು ಯೂನ ಕ್ಲಿಕ್ ಮಾಡಿದರೆ ಸೊ ಅದು ಸೆಲೆಕ್ಟ್ ಮಾಡೋ ಟೆಕ್ಸ್ಟ್ಗೆ ಅಂಡರ್ಲೈನ್ನ ಕೊಡುತ್ತೆ. ಸೊ ಈಗ ನಾನು IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಯೂನ ಕ್ಲಿಕ್ ಮಾಡಿದ್ರೆ ಅಂಡರ್ಲೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ಬಿನ ಪ್ರೆಸ್ ಮಾಡಿದರೆ ಬೋಲ್ಡ್ ಆಗುತ್ತೆ, ಐ ಪ್ರೆಸ್ ಮಾಡಿದರೆ ಇಟ್ಯಾಲಿಕ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಓಕೆ ಈಗ ಬೋಲ್ಡ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಈ ಟೆಕ್ಸ್ಟು ಸೆಲೆಕ್ಟ್ ಮಾಡಿ ನೋಡಿ, ಆಲ್ರೆಡಿ ಬಿ ಹೈಲೈಟ್ ಆಗಿದೆ ಅಲ್ವಾ, ಅಂದರೆ ಬೋಲ್ಡ್ ಆಗಿದೆ. ಸೊ ಬಿನ ಕ್ಲಿಕ್ ಮಾಡಿದರೆ ನಾರ್ಮಲಿಗೆ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಗೂ ಅವೈಲೇಬಲ್ ಕೋರ್ಸಸ್ಗೂ ಕಂಪೇರ್ ಮಾಡಿ ನೋಡಿ ಬೋಲ್ಡ್ನೆಸ್ ಎಷ್ಟಿದೆ ಅಲ್ವಾ. ಸೊ ಮತ್ತೆ ಅಗೇನ್ ಇದನ್ನು ಬೋಲ್ಡ್ ಮಾಡೋಣ ಅಂದ್ಕೊಳ್ಳಿ. ಈಗ ನೋಡಿ IMSನ ಮಾತ್ರ ನಾನು ಬೋಲ್ಡ್ ಮಾಡಬೇಕಂದ್ರೆ ಜಸ್ಟ್ ಆ ವರ್ಡ್ನ ಸೆಲೆಕ್ಟ್ ಮಾಡಿ ಬಿ ಪ್ರೆಸ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ IMS ಮಾತ್ರ ಬೋಲ್ಡ್ ಆಯ್ತಲ್ವಾ. ಕಂಪೇರ್ ಮಾಡಿ ನೋಡಿ ಕೋರ್ಸಸ್ಗೂ IMS ಅನ್ನೋ ವರ್ಡ್ಗೂ. ಈ ರೀತಿ ವರ್ಡ್ಸ್ನ ಯಾವ್ದು ಬೇಕೋ ವರ್ಡ್ಸ್ನ ಬೋಲ್ಡ್ ಮಾಡುತ್ತೆ, ನಾರ್ಮಲ್ ಮಾಡುತ್ತೆ. ಸೊ ಈಗ ಲೈನ್ ಹಾಕ್ಬೇಕು ಅಂದ್ಕೊಂಡ್ವಲ್ವ ನಾವು. ಸೊ ಯಾವುದಕ್ಕೆ ಲೈನ್ ಹಾಕಬೇಕೋ ಜಸ್ಟ್ ಆ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಅಂಡರ್ಲೈನ್ ಹಾಕೋಣ. ಜಸ್ಟ್ ಯು ಪ್ರೆಸ್ ಮಾಡಿದರೆ ಸಾಕು, ಅಂಡರ್ಲೈನ್ ಬರುತ್ತೆ. ಓಕೆ, ಈಗ ಉಳಿದಿರೋ ಕೋರ್ಸ್ಗೆ ಇಟ್ಯಾಲಿಕ್ ಮಾಡಬೇಕು ಅಂದ್ಕೊಳ್ಳಿ. ಇಟ್ಯಾಲಿಕ್ ಅಂದರೆ ಸ್ಲ್ಯಾಂಟ್ ಆಗುತ್ತೆ ಫಾಂಟ್ ಎಲ್ಲ. ಐ ಪ್ರೆಸ್ ಮಾಡಿದರೆ ಸಾಕು, ಜಸ್ಟ್ ಕ್ಲಿಕ್ ಮಾಡಿ ಐ ಮೇಲೆ ಈ ರೀತಿ. ಸೊ ಫಾಂಟ್ ಎಲ್ಲ ಇದು ಜಸ್ಟ್ ಸ್ಲ್ಯಾಂಟ್ ಆಗುತ್ತೆ, ಕ್ರಾಸಾಗಿ ಕಾಣುತ್ತೆ. ಓಕೆ, ಜಸ್ಟ್ ಮತ್ತೆ ಐ ಪ್ರೆಸ್ ಮಾಡಿದರೆ ನಾರ್ಮಲ್ ಆಗುತ್ತೆ. ಬಿ ಪ್ರೆಸ್ ಮಾಡಿದರೆ ಆಲ್ರೆಡಿ ಬೋಲ್ಡ್ ಇದೆ. ಈ ಫಾಂಟ್ನ ನೀವು ಬೋಲ್ಡಿಂದ ತೆಗಿಯೋಕ್ಕೆ ಬರೋದಿಲ್ಲ. ಓಕೆ, ನೀವು ಯಾವುದಾದ್ರೂ ಅದರ್ ಫಾಂಟ್ಸ್ನ ತೊಗೊಂಡ್ರೆ ಸೊ ಬೋಲ್ಡ್ನೆಸ್ ಚೇಂಜ್ ಆಗುತ್ತೆ. ಓಕೆ, ಇಲ್ಲೂ ಅಷ್ಟೇ ನಾರ್ಮಲ್ಲು ಬೋಲ್ಡ್ ಎರಡಿದೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಬಿ, ಈಗ ಏನೂ ಸೆಲೆಕ್ಟ್ ಆಗಿಲ್ಲ ನೋಡಿ, BIU ಎಲ್ಲ ಇನ್ಯಾಕ್ಟಿವ್ ಇದೆ. ಬಿ ಪ್ರೆಸ್ ಮಾಡಿದರೆ ಬೋಲ್ಡ್ ಆಗುತ್ತೆ, ಬಿ ಮಾತ್ರ ಹೈಲೈಟ್ ಆಯ್ತು ಇಲ್ಲಿ. ಓಕೆ, ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ನಾರ್ಮಲ್ ಆಯಿತು, ಬೋಲ್ಡ್ ಆಯಿತು. ಈ ರೀತಿ ನೀವು ಟೆಕ್ಸ್ಟ್ನ ಚೇಂಜ್ ಮಾಡ್ಬೋದು. ಮತ್ತೊಂದು ಏನು ಅಂದ್ಕೊಂಡು ಈಗ ನೋಡಿ ಅವೈಲೇಬಲ್ ಕೋರ್ಸಸ್ ಅಟ್ IMS ಆದಮೇಲೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅನ್ನೋ ಲೈನ್ ಸ್ಟಾರ್ಟ್ ಆಗಿದೆ. ನಮಗಿಲ್ಲಿ ಸ್ಪೇಸ್ ಜಾಸ್ತಿ ಬೇಕಾಯಿತು, ಈ ಎರಡೂ ಲೈನ್ ಮಧ್ಯದಲ್ಲಿ ಸ್ಪೇಸ್ ಬೇಕಾಯಿತು. ಅವಾಗ ಏನು ಮಾಡ್ತೀರಾ, ಜಸ್ಟ್ ಇಲ್ಲಿ ಲೈನ್ನ ಎಂಡಲ್ಲಿ ಕರ್ಸರ್ನ ಇಟ್ಟು ಎಂಟರ್ ಪ್ರೆಸ್ ಮಾಡಿ ಈ ರೀತಿ. ಸೊ ನನಗೆ ಎಂಟರ್ ಪ್ರೆಸ್ ಮಾಡಿದ್ದಕ್ಕೆ ಕರ್ಸರ್ ಈ ಲೈನಿಗೆ ಬಂತು, ಇಲ್ಲಿ ನನಗೆ ಒಂದು ಸ್ಪೇಸ್ ಸಿಕ್ತು, ಒಂದು ಲೈನಷ್ಟು ಸ್ಪೇಸ್ ಸಿಕ್ಕಿದೆ. ಸೊ ಈ ರೀತಿ ನೀವು ಲೈನ್ ಮಧ್ಯದಲ್ಲಿ ಸ್ಪೇಸ್ ಬೇಕಾಯಿತು ಅಂದರೆ ಈ ರೀತಿ ಮಾಡ್ಬೋದು. ಸೊ ಪೇಜ್ ಸ್ಕ್ರೋಲ್ ಆಗ್ತಿದ್ರೆ ಸೊ ಇಲ್ಲಿ ರೈಟ್ ಸೈಡಲ್ಲಿ ಸ್ಕ್ರೋಲ್ ಬಾರ್ ಇದೆ, ಸ್ಕ್ರೋಲ್ ಬಾರಿಂದ ನೀವು ಪೇಜ್ನ ಈ ರೀತಿ ಸ್ಕ್ರೋಲ್ ಮಾಡಿ ನೋಡ್ಕೋಬೋದು. ರೈಟ್ ಸೈಡ್ ಗಮನಿಸಿ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಇಲ್ಲಿ ಸ್ಟ್ರೈಕ್ ಔಟ್ ಅಂತ ಇದೆ.
ಸ್ಟ್ರೈಕ್ ಥ್ರೂ. ಓಕೆ, ಸ್ಟ್ರೈಕ್ ಥ್ರೂ ಅಂದರೆ ಯಾವುದಾದ್ರೂ ಒಂದು ಲೈನ್ನ ನೀವು ಸ್ಟ್ರೈಕ್ ಔಟ್ ಮಾಡಬೇಕಂದ್ರೆ, ಅಂದರೆ ಹೊಡೆದಾಕಬೇಕು, ಆ ಲೈನ್ನ ಮಾರ್ಕ್ ಮಾಡಬೇಕಂದ್ರೆ ನೀವು ಇದನ್ನು ಯೂಸ್ ಮಾಡಬೇಕು. ಸಪೋಸ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್. ಸೊ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಗೆ ಸೊ ನಮ್ಮ ಫೀಸ್ ಎಷ್ಟಿದೆ? 3000 ಇದೆಯಾ ಅಥವಾ 1000 ಇದೆಯಾ? ಓಕೆ, ಸೊ ಇದನ್ನು ಡಿಸೈಡ್ ಮಾಡಬೇಕು. ಅವಾಗ ಏನು ಮಾಡ್ತೀರಾ? ಸೊ 3000 ಅಲ್ಲ 1000 ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕು. ಆಗೇನು ಮಾಡ್ತೀನಿ ಅಂದರೆ ನಾನು 3000ಗೆ ಸ್ಟ್ರೈಕ್ ಔಟ್ ಮಾಡ್ತೀನಿ. ಸೊ ಆ ಲೈನ್ನ ನಾನು ಸೆಲೆಕ್ಟ್ ಮಾಡಿದೆ. ಸೊ ಆ ಲೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಆ ವರ್ಡ್ನ ಮಾತ್ರ ಸೆಲೆಕ್ಟ್ ಮಾಡಿ ABC ಸ್ಟ್ರೈಕ್ ಥ್ರೂ ಅಂತ ಇದೆ, ಅದನ್ನ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಆ ಲೈನ್ಗೆ ಸ್ಟ್ರೈಕ್ ಥ್ರೂ ಬಂದುಬಿಡುತ್ತೆ ಈ ರೀತಿ. ಸೊ ಆ ವರ್ಡು ಹೊಡೆದಿದೆ, ಗೊತ್ತಾಯ್ತಾ? ಈ ರೀತಿ ಇಂಡಿಕೇಶನ್ ಮಾಡ್ತಾ ಇರೋದು. ಸೊ ಅದನ್ನು ತೆಗಿಬೇಕಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ರೈಕ್ ಥ್ರೂನ ಕ್ಲಿಕ್ ಮಾಡಿ ನಾರ್ಮಲಿಗೆ ಬರುತ್ತೆ. ಮತ್ತೆ ಅಪ್ಲೈ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ರೈಕ್ ಥ್ರೂನೇ ಕ್ಲಿಕ್ ಮಾಡಬೇಕು. ಓಕೆ ಓಕೆ ಸ್ಟೂಡೆಂಟ್ಸ್, ಅದು ಗೊತ್ತಾಗಿದೆ ಅಲ್ಲ ಈಗ. ಸೊ ನೆಕ್ಸ್ಟ್ ಏನಿದೆ? ಸಬ್ಸ್ಕ್ರಿಪ್ಟ್, ಸೂಪರ್ ಸ್ಕ್ರಿಪ್ಟ್. ಸೊ ನಿಮ್ಗೆ ಎರಡು ಕಾಣಿಸ್ತಾ ಇದೆಯಾ ಅಲ್ಲಿ? ಎರಡು ಆಪ್ಷನ್ ಇಲ್ಲಿದೆ ನೋಡಿ. ಎಕ್ಸ್ ಕೆಳಗಡೆ 2 ಇದೆ, ಅದು ಸಬ್ಸ್ಕ್ರಿಪ್ಟ್. ಅದ್ರ ಮೇಲೆ ಜಸ್ಟ್ ಈಗ ಮೌಸ್ನ ಪ್ಲೇಸ್ ಮಾಡಿದರೆ ಸಾಕು, ನಿಮಗಲ್ಲಿ ಅದೇನು ಅನ್ನೋದು ತೋರಿಸುತ್ತೆ. ಇದು ಸೂಪರ್ ಸ್ಕ್ರಿಪ್ಟ್. ಎಕ್ಸ್ನ ಮೇಲ್ಗಡೆ 2 ಇದೆ, ಇದು ಸಬ್ಸ್ಕ್ರಿಪ್ಟ್. ಎಕ್ಸ್ನ ಕೆಳಗಡೆ 2 ಇದೆ. ಸೊ ಇದನ್ನ ಇವೇನು ಮಾಡುತ್ತೆ ಅನ್ನೋದನ್ನು ನಾನೀಗ ಹೇಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೀವೀಗ ಸೆಕೆಂಡ್ ಅಂತ ಬರಿಬೇಕು ಅಂದ್ಕೊಳ್ಳಿ, 2ND ಈ ರೀತಿ ಬರೀಬೇಕು, ಅಥವಾ 3RD ಅಥವಾ 4TH. ಇವೆಲ್ಲ ಏನು? ಸೊ ಇವನ್ನೆಲ್ಲ ನಾವು ನಂಬರ್ಸ್ ಅಂತ ಕರಿತೀವಲ್ವಾ. ಸೊ ನಂಬರ್ಸ್ನ ಇಂಡಿಕೇಟ್ ಮಾಡುವಾಗ ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಇಂಡಿಕೇಟ್ ಮಾಡುವಾಗ ಇದನ್ನು ನಾವು ನಾರ್ಮಲಾಗಿ NDನ ಸೂಪರ್ ಸ್ಕ್ರಿಪ್ಟಲ್ಲಿ ಬರಿತೀವಿ. RDನೂ ಅಷ್ಟೇ, TH ಅಷ್ಟೇ. ಸೂಪರ್ ಸ್ಕ್ರಿಪ್ಟ್ ಅಂದರೆ ಸೊ ಮೇಲ್ಗಡೆ ಪೊಸಿಷನಲ್ಲಿ ಬರೆಯೋದು. ಓಕೆ, ಸೊ ನಂಬರ್ಸ್ನ ಹೆಡ್ಡಲ್ಲಿ ಬರೆಯೋದು. ಸೊ ನಾನು NDನ ಮಾತ್ರ ಸೆಲೆಕ್ಟ್ ಮಾಡಿ ಸೂಪರ್ ಸ್ಕ್ರಿಪ್ಟ್ ಅಂತ ಇದೆ, ಅಂದರೆ ಎಕ್ಸ್ನ ಮೇಲೆ 2 ಇರೋವಂತಹ ಐಕಾನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ND ಅನ್ನೋದು ಸೂಪರ್ ಸ್ಕ್ರಿಪ್ಟ್ ಆಗೋಗುತ್ತೆ, ಅಂದರೆ ಮೇಲ್ಗಡೆ ಪೊಸಿಷನಿಗೆ ಹೋಗುತ್ತೆ. ಅದೇ ಥರ RDನೂ ಸೆಲೆಕ್ಟ್ ಮಾಡಿ ಸೂಪರ್ ಸ್ಕ್ರಿಪ್ಟ್ ಕ್ಲಿಕ್ ಮಾಡ್ತೀನಿ. ಅದೇ ಥರ THನೂ ಸೆಲೆಕ್ಟ್ ಮಾಡಿ ಸೂಪರ್ ಸ್ಕ್ರಿಪ್ಟ್ನ ಕ್ಲಿಕ್ ಮಾಡ್ತೀನಿ. ಓಕೆ, ಈ ರೀತಿ ಮಾಡಿದ್ರಿಂದ ಏನಾಯ್ತು, ನನಗೆ ಎಲ್ಲನೂ ಕೂಡ ಹೈಯರ್ ಪೊಸಿಷನ್, ನನಗೆ ಟಾಪ್ ಪೊಸಿಷನ್ಗೆ ಹೋಯ್ತು. ಇದನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ನಾರ್ಮಲಿಗೆ ತರಬೇಕಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೀವು ಸೂಪರ್ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿ ನಾರ್ಮಲ್ ಆಗುತ್ತೆ. ಇದನ್ನು ಅಷ್ಟೇ RD ಸೆಲೆಕ್ಟ್ ಮಾಡಿ ಕೊಡಿ, ನಾರ್ಮಲ್ ಆಗುತ್ತೆ. NDನೂ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ನಾರ್ಮಲಿಗೆ ಬರುತ್ತೆ. ಓಕೆ, ಇದನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಸಬ್ಸ್ಕ್ರಿಪ್ಟ್ ಅಂದರೆ ಏನು ನೋಡೋಣ. ಈಗ ಸಪೋಸ್ ನೀವು 2(5) ಅಂತ ನಾನು ಬರೆದೆ, ಆಯಿತಾ? ಅಥವಾ 5 ಬ್ರ್ಯಾಕೆಟಲ್ಲಿ 2 ಅಂತ ಬರೆದಿದ್ದೀನಿ. ನಾನು ಜನ್ರಲಾಗಿ ಹೇಳ್ತಿದ್ದೀನಿ, ಇದು ಯಾವುದೋ ಒಂದು ಟಾಪಿಕ್ನ ಎಕ್ಸಾಂಪಲ್ ಅಲ್ಲ. ಸೊ ನಾನು ಈ ಒಂದು ಲೈನ್ಸಲ್ಲಿ ಬೇಸಲ್ಲಿರೋವಂಥದ್ದು ನಂಬರ್ಸ್ನ ಬೇಸ್ಗೆ ಕಳಿಸ್ಬೇಕು. ಅಂದರೆ ಬ್ರ್ಯಾಕೆಟಲ್ಲಿರೋ 2ನ ನಾನು ಬೇಸ್ ಪೊಸಿಷನಿಗೆ ಕಳಿಸ್ಬೇಕು. ಇಲ್ಲೂ ಅಷ್ಟೇ ಬ್ರ್ಯಾಕೆಟಲ್ಲಿರೋ 5ನ ಬೇಸ್ ಪೊಸಿಷನಿಗೆ ಕಳಿಸ್ಬೇಕು. ಆಗ ನಾನು ಸಬ್ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀನಿ. ನೋಡ್ತಾ ಇರಿ, ನಾನು ಬ್ರ್ಯಾಕೆಟಲ್ಲಿರೋ 2ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರಿಪ್ಟ್ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಸ್ಮಾಲ್ ಆಯಿತು ಅಲ್ವಾ, ಅಂದರೆ ಬೇಸ್ ಪೊಸಿಷನಿಗೆ ಹೋಯಿತು. ಅದೇ ಥರನೇ ನಾನು ಬ್ರ್ಯಾಕೆಟಲ್ಲಿರೋ 5ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರಿಪ್ಟ್ನ ಕ್ಲಿಕ್ ಮಾಡ್ತೀನಿ, ಅದು ಕೂಡ ಬೇಸ್ ಪೊಸಿಷನಿಗೆ ಹೋಯಿತು. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಈ ರೀತಿ ಸಬ್ಸ್ಕ್ರಿಪ್ಟ್ ಟು ಸೂಪರ್ ಸ್ಕ್ರಿಪ್ಟ್ನ ನೀವು ವರ್ಕ್ ಮಾಡಿ ನೋಡಿ. ಓಕೆ, ಸೊ ಸಮ್ಟೈಮ್ಸ್ ನಿಮ್ಗೆ ಯಾವಾಗಲಾದರೂ ಈ ರೀತಿ ವರ್ಡ್ಸ್ನ ಟೈಪ್ ಮಾಡಬೇಕು ಅಂದ್ಕೊಂಡಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಹೈಲೈಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಓಕೆ, ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತ. ಅಂದರೆ ನೀವು ಯಾವುದಾದ್ರೂ ಒಂದು ಟೆಕ್ಸ್ಟ್ನ ಹೈಲೈಟ್ ಮಾಡಿಡ್ಬೋದು. ಓಕೆ, ಸೊ ಈ ಪೇಜಲ್ಲಿ ಇದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಅಥವಾ ಇಂಪಾರ್ಟೆಂಟ್ ಆದಂಥ ಲೈನ್ ಅಂತ ತಿಳಿಸ್ಬೇಕು ಅಂದರೆ ನೀವು ಹೈಲೈಟ್ ಮಾಡಬೇಕು. ಸೊ ಈ ಒಂದು ಪೇಜಲ್ಲಿ ಇಂಪಾರ್ಟೆಂಟ್ ವರ್ಡ್ ಯಾವುದು? ಸೊ ನಾಟ್ 3000, ಇಟ್ ಈಸ್ 1000 ಅನ್ನೋ ಹೇಳ್ತಾ ಇದ್ದೀವಿ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಗೆ 3000 ರೂಪೀಸ್ ಅಲ್ಲ 1000, ಇದು ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಇದನ್ನು ಹೈಲೈಟ್ ಮಾಡಬೇಕು. ಆಗೇನು ಮಾಡ್ತೀನಿ ಅಂದರೆ ಟೆಕ್ಸ್ಟ್ ಕಲರ್ನ ತೊಗೊಳ್ತೀನಿ. ಸೊ ನಾನು ಯೆಲ್ಲೋ ಕಲರ್ ತೊಗೊಂಡೆ. ಸೊ ಯೆಲ್ಲೋ ಕಲರ್ನ ಫಸ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇದರಲ್ಲಿ ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ಆಗೇನಾಗುತ್ತೆ ಅಂದರೆ ಆ ಟೆಕ್ಸ್ಟು ಹೈಲೈಟ್ ಆಯಿತು, ನೋಡಿದ್ರಲ್ವಾ? ಅದೇ ಥರ ನಾನು
IIMSನ ಹೈಲೈಟ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನನಗೆ ಬೇಕಾಗಿರೋ ಕಲರ್ನ ನಾನು ಕ್ಲಿಕ್ ಮಾಡ್ತೀನಿ ಈ ರೀತಿ. ಸೊ ನಾನು ಕ್ಲಿಕ್ ಮಾಡಿದಂಥ ಕಲರ್ ಅಪ್ಲೈ ಆಗಿದೆ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಈಗ ಕಲರ್ಸ್ನ ಕೂಡ ನೀವು ತೆಗೆದುಬಿಡ್ಬೋದು. ಹೈಲೈಟ್ ಮಾಡಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿ ಒಂದು ಆ್ಯರೋ ಕಾಣಿಸ್ತಿದೆ ನಿಮಗೆ, ಗೊತ್ತಾಗ್ತಿದೆ? ಇಲ್ಲಿ ಬನ್ನಿ, ಇಲ್ಲಿ ಪಕ್ಕದಲ್ಲಿ ನಿಮಗೆ ಸ್ಮಾಲ್ ಆ್ಯರೋ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೋ ಕಲರ್ ಅಂತ ಕೊಡಿ, ಕಲರ್ ಕ್ಯಾನ್ಸಲ್ ಆಗುತ್ತೆ. ಸೊ ಬನ್ನಿ, ಕಲರ್ ಕ್ಯಾನ್ಸಲ್ ಆಯ್ತಲ್ವಾ? ಸೊ ಅದೇ ರೀತಿ ಇಲ್ಲೂ ಕೂಡ IIMSಗೂ ಕೂಡ ಕಲರ್ ಕ್ಯಾನ್ಸಲ್ ಆಗಬೇಕು. ಅವಾಗ ಏನು ಮಾಡ್ತೀರಾ ಅಂದರೆ IIMSನ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ಪಕ್ಕದಲ್ಲಿರುವಂಥ ಸ್ಮಾಲ್ ಆ್ಯರೋ, ಡೌನ್ ಆ್ಯರೋ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನೋ ಕಲರ್ ಅನ್ನೋ ಆಪ್ಷನ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಕ್ಯಾನ್ಸಲ್ ಆಗಿದೆ ಅಲ್ವಾ? ಸೊ ಈ ರೀತಿ ನೀವು ಕ್ಯಾನ್ಸಲ್ಸ್ ಮಾಡ್ಕೋಬೋದು. ಕಲರ್ನ ಅಪ್ಲೈ ಮಾಡ್ಬೋದು, ಕಲರ್ನ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಇದನ್ನು ಏನಂತೀವಿ ಅಂದರೆ ನಾವು ಹೈಲೈಟ್ ಕಲರ್, ಟೆಕ್ಸ್ಟ್ ಹೈಲೈಟ್ ಕಲರ್, ಟೆಕ್ಸ್ಟ್ನ ಹೈಲೈಟ್ ಮಾಡಿಡೋವಂತಹ ಕಲರ್ಸ್ ಇವು. ಓಕೆ ಸ್ಟೂಡೆಂಟ್ಸ್, ನನಗೀಗ ಇದೇನು ಬೇಡ, ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನಿದೆ, ಟೆಕ್ಸ್ಟ್ ಕಲರ್ ಅಂತ ಇದೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಪಕ್ಕದಲ್ಲಿ ಎ ಅಂತ ಇದೆ. ಎ ಕೆಳಗಡೆ ಬ್ಲ್ಯಾಕ್ ಕಲರಲ್ಲಿ ಒಂದು ಲೈನ್ ಇದೆ. ಇದನ್ನು ನಾವು ಟೆಕ್ಸ್ಟ್ ಕಲರ್ ಅಂತ ಕರಿತೀವಿ. ಸೊ ನೀವು ಅದ್ರ ಮೇಲೆ ಪಾಯಿಂಟ್ ಇಟ್ಟರೆ ಸಾಕು, ಟೆಕ್ಸ್ಟ್ ಕಲರ್, ಚೇಂಜ್ ದಿ ಟೆಕ್ಸ್ಟ್ ಕಲರ್ ಅಂತ ನಿಮಗೆ ತೋರಿಸ್ತಾ ಇದೆ. ಅದೇ ಥರ ನೀವು ಯಾವುದೇ ಐಕಾನ್ನ ಡಿಸ್ಕ್ರಿಪ್ಷನ್ ತಿಳ್ಕೊಬೇಕು ಅಂದರೆ ಅದ್ರ ಮೇಲೆ ಜಸ್ಟು ಪಾಯಿಂಟರ್ನ ಪ್ಲೇಸ್ ಮಾಡಿ, ಅದು ತೋರಿಸುತ್ತೆ. ನಾನೀಗ ಬಿ ಮೇಲೆ ಪ್ಲೇಸ್ ಮಾಡಿದ್ದೀನಿ, ನನಗೆ ಕೆಳಗಡೆ ಏನು ತೋರಿಸ್ತಿದೆ? ಬೋಲ್ಡ್, ಚೇಂಜ್ ಟು ಅ ಹೆವಿಯರ್ ಫಾಂಟ್. ಓಕೆ, ಅಂದರೆ ಫಾಂಟು ಹೆವಿ ಆಗುತ್ತೆ, ಬೋಲ್ಡ್ ಆಗುತ್ತೆ. ನೆಕ್ಸ್ಟ್ ಐ ಮೀನ್ಸ್ ಇಟ್ಯಾಲಿಕ್, ಚೇಂಜ್ ಟು ಎನ್ ಇಟ್ಯಾಲಿಕ್ ಫಾಂಟ್. ಯು ಅಂಡರ್ಲೈನ್, ಡ್ರಾ ಅ ಲೈನ್ ಬಿಲೋ ದ ಟೆಕ್ಸ್ಟ್. ನೆಕ್ಸ್ಟ್ strike through, draw a line through the text. Next subscript, draw the text smaller and lower than regular text. Next superscript, draw the text smaller and higher than regular text. ಓಕೆ, ಇದು ಹೈಯರ್ ಪೊಸಿಷನಲ್ಲಿ ಹೋಗುತ್ತೆ ಟೆಕ್ಸ್ಟು, ಇದನ್ನು ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟು ಲೋಯರ್ ಪೊಸಿಷನಿಗೆ ಬರುತ್ತೆ. ಸೊ ಇಲ್ಲೇನಿದೆ, ಇದು ಫಾಂಟ್ ಕಲರ್. ಫಾಂಟ್ಗೆ ನಾವು ಕಲರ್ ಅಪ್ಲೈ ಮಾಡಬೇಕು ಅಂದರೆ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಕಲರ್ನ ಅಪ್ಲೈ ಮಾಡಬೇಕಂದ್ರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಈಗ ನೋಡಿ, IIMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಲೈನ್ ಇದೆ. ಸೊ ನಾನು ಈ ಲೈನ್ಗೆ ಕಲರ್ನ ಅಪ್ಲೈ ಮಾಡಬೇಕು. ಆಗೇನು ಮಾಡ್ತೀನಿ, ಆ ಲೈನ್ನ ಪೂರ್ತಿ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಎ ಅನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಎ ಪಕ್ಕದಲ್ಲಿ ಸಣ್ಣದಾಗಿ ಒಂದು ಆ್ಯರೋ ಮಾರ್ಕ್ ಇದೆ, ಡೌನ್ ಆ್ಯರೋ, ಅದನ್ನು ಕ್ಲಿಕ್ ಮಾಡಿ ನಮಗೆ ಬೇಕಾಗಿರೋ ಕಲರ್ ಮೇಲೆ ನಾನು ಮೌಸ್ ಕರ್ಸರ್ನ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಇದನ್ನು ನೋಡ್ತಾ ಹೋದರೆ ನಿಮಗೆ ಪ್ರಿವ್ಯೂ ಕಾಣಿಸುತ್ತೆ ಇಲ್ಲಿ, ಹೌದಾ? ಯಾವ್ಯಾವ ಕಲರ್ ಹೇಗೆ ಕಾಣುತ್ತೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ನೀವು ಯಾವಾಗ ಅಪ್ಲೈ ಮಾಡಬೇಕಂತೀರೋ ಆವಾಗ ಕ್ಲಿಕ್ ಮಾಡಬೇಕು. ಸೊ ನಾನು ಕ್ಲಿಕ್ ಮಾಡಿದೆ, ಈಗ ಕಲರ್ ಅಪ್ಲೈ ಆಗಿದೆ. ಓಕೆ, ಸೊ ನಾನು ಮಿನಿಮೈಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಟೂಡೆಂಟ್ಸ್ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಕಲರ್ನ ಅಪ್ಲೈ ಮಾಡ್ಬೋದು. ನಾನು ನೆಕ್ಸ್ಟ್ ಲೈನ್ಗೂ ಕಲರ್ ಅಪ್ಲೈ ಮಾಡಬೇಕಂದ್ರೆ ಆ ಲೈನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಬೇಕಾಗಿರೋ ಕಲರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನಾನು ಈ ಉಳಿದಿರೋಕ್ಕೆಲ್ಲ ಒಂದು ಕಲರ್ನ ಕೊಡ್ತೀನಿ. ಸೊ ಜಸ್ಟ್ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನನಗೆ ಇಲ್ಲಿರೋ ಕಲರ್ ಬೇಡ, ಭಾಳಷ್ಟು ಬೇರೆ ಬೇಕು. ಆಗ ನಾನು ಮೋರ್ ಕಲರ್ಸ್ಗೆ ಹೋಗ್ತೀನಿ. ಇಲ್ಲೇ ಇದೆ ಬಾಟಮಲ್ಲಿ ಒಂದು ಮೋರ್ ಕಲರ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಬಹಳಷ್ಟು ಕಲರ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಲರ್ಸ್ ಕಾಣಿಸ್ತಾ ಇದೆ. ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ, ಸೊ ಈ ರೀತಿ ಫಾಂಟ್ ಜೊತೆ ಟೆಕ್ಸ್ಟ್ ಜೊತೆ ನೀವು ಅಟ್ರಾಕ್ಟಿವ್ ಆಗಿ ಮಾಡ್ಬೋದು. ಇದೆಲ್ಲ ನೋಟ್ ಪ್ಯಾಡಲ್ಲಿ ನಮಗೆ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಲ್ವಾ? ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಈಗ ಡಾಕ್ಯುಮೆಂಟ್ ಕಾಣಿಸ್ತಾ ಇದೆ. ಸೊ ನಮಗೆ ಫುಲ್ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂದರೆ ಜಸ್ಟ್ ನೀವೇನು ಮಾಡ್ತೀರಾ, ಸೊ ಇಲ್ಲಿ ಟೈಟಲ್ ಬಾರ್ ಕೆಳಗಡೆ ಒಂದು ಬಾರ್ ಕಾಣಿಸ್ತಾ ಇದೆ, ಹೋಮ್ ಆ್ಯಂಡ್ ವ್ಯೂ. ಆ ರಿಬ್ಬನ್ ಮೇಲೆ ನೀವು ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಮಿನಿಮೈಸ್ ದಿ ರಿಬ್ಬನ್ ಅನ್ನೋದನ್ನು ಕ್ಲಿಕ್ ಮಾಡಿ. ಮಿನಿಮೈಸ್ ದಿ ರಿಬ್ಬನ್ ಕ್ಲಿಕ್ ಮಾಡಿದ ತಕ್ಷಣ ಸೊ ರಿಬ್ಬನ್ ಹೋಗಿಬಿಡುತ್ತೆ. ಸೊ ಫುಲ್ ಸ್ಕ್ರೀನ್ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಂದ್ರೆ ಇಲ್ಲಿ ಝೂಮ್ ಲೆವೆಲ್ ಇದೆ. ಓಕೆ, ಸೊ ಝೂಮ್ ಲೆವೆಲ್ ತೋರಿಸ್ತಿದ್ದೀನಿ ನಾನು ನಿಮಗೆ. ಇಲ್ಲಿ ರೈಟ್ ಬಾಟಮ್ ಕಾರ್ನರಲ್ಲಿ ಇಲ್ಲಿದೆ ನೋಡಿ, ರೈಟ್ ಸೈಡು ಬಾಟಮ್ ಕಾರ್ನರಲ್ಲಿ ಝೂಮ್ ಲೆವೆಲ್ ಇದೆ. ಇದನ್ನು ಜಾಸ್ತಿ ಮಾಡಿ ಈ ರೀತಿ. ಓಕೆ, ಜಾಸ್ತಿ ಮಾಡಿ ಮತ್ತೆ ನೋಡಿ, ಈಗ ನಾರ್ಮಲ್ ಪೊಸಿಷನಲ್ಲಿ ಎಷ್ಟು ಝೂಮ್ ಆಗಿ ಕಾಣಿಸ್ತಾ ಇದೆ. ಓಕೆ ಸ್ಟೂಡೆಂಟ್ಸ್, ಸೊ ಇನ್ನೂ ಚಿಕ್ಕದು ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಕಾಣುತ್ತೆ. ಸೊ ಈ ರೀತಿ ನೀವು ಇವತ್ತಿನ ಕ್ಲಾಸ್ ಮುಗಿದ ಮೇಲೆ ವರ್ಡ್ ಪ್ಯಾಡಲ್ಲಿ ಇದನ್ನೆಲ್ಲ ವರ್ಕ್ ಮಾಡಬೇಕು. ನೀವು IIMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡಲ್ಲಿ ಇರುವಂಥ ಕೋರ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಿ
ಪ್ರತಿಯೊಂದಕ್ಕೂ ಕಲರ್ನ ಕೊಡಿ, ಅಂಡರ್ಲೈನ್ ಹಾಕಿ, ಬೋಲ್ಡ್ ಮಾಡಿ, ಇಟ್ಯಾಲಿಕ್ ಮಾಡಿ, ಹಾಗೆ ಫಾಂಟ್ನ ಚೇಂಜ್ ಮಾಡಿ. ಇವನ್ನೆಲ್ಲ ನೀವು ಇವತ್ತು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೀವು ಮಾಡೋವಾಗ ನೆನ್ಪಿಟ್ಕೋಬೇಕಾಗಿದ್ದ ವಿಷಯ ಏನಂದರೆ, ನಾನು ಇವತ್ತು ಹೇಳಿದಂತಹ ಯಾವುದೇ ಆಪ್ಷನ್ನ ವರ್ಕ್ ಮಾಡಬೇಕಾದ್ರೂ ನೀವು ಫಸ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದು ನೆನ್ಪಿಟ್ಕೊಳ್ಳಿ. ಸೊ ಎವ್ರಿ ಸ್ಟೂಡೆಂಟ್ ಇದನ್ನು ನೆನ್ಪಿಟ್ಕೊಳ್ಳೇಬೇಕು. ವರ್ಡ್ ಪ್ಯಾಡಲ್ಲಿ ಮಾತ್ರ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದು ಅಪ್ಲೈ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಈ ಲೈನ್ನ ಸೆಲೆಕ್ಟ್ ಮಾಡಿ ಯು ಕೊಡ್ತೀನಿ, ಅಂಡರ್ಲೈನ್ ಅಪ್ಲೈ ಆಗಿದೆ. ಸೊ ನನಗೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಗೆ ಅಂಡರ್ಲೈನ್ ಬೇಕು, ಯು ಪ್ರೆಸ್ ಮಾಡ್ತೀನಿ, ಬರ್ತಾ ಇಲ್ಲ. ಯಾಕೆ ನಾನು ಈ ಲೈನ್ನ ಸೆಲೆಕ್ಟ್ ಮಾಡಿರಲಿಲ್ಲ. ಈಗ ಅಪ್ಲೈ ಮಾಡಿ, ಎಸ್ ಈಗ ಬಂದಿದೆ, ಗೊತ್ತಾಯ್ತಾ? ಸೊ ಈಗ ನಾನು ಅಂಡರ್ಲೈನ್ ತೆಗಿಬೇಕು, ಯು ಪ್ರೆಸ್ ಮಾಡಿದ್ರೆ ಹೋಗಲ್ಲ, ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಯುನ ಪ್ರೆಸ್ ಮಾಡಿದರೆ ಅಂಡರ್ಲೈನ್ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಅದೇ ಥರ ಇವತ್ತು ಹೇಳಿರೋ ಯಾವುದೇ ಆಪ್ಷನ್ನ ವರ್ಕ್ ಮಾಡಬೇಕಂದ್ರೂ ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಳ್ಳೇಬೇಕು. ಓಕೆ, ಇವತ್ತಿನ ಕ್ಲಾಸ್ನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಉಳಿದಿರೋಂತಹ ಆಪ್ಷನ್ಸ್ನೆಲ್ಲ ಕಲಿತಾ ಹೋಗೋಣ. ಸೊ ಜಸ್ಟ್ ನೀವು ಇವತ್ತಿನ ಕ್ಲಾಸ್ನ ಪ್ರಾಕ್ಟಿಕಲಲ್ಲಿ ವರ್ಕ್ ಮಾಡಿ. ಸೊ ಮುಂದೆ ನಾವು ಇನ್ನೂ ಹೆಚ್ಚಿಗೆಯನ್ನು ಕಲಿಯೋಣ. ಸೊ ಇನ್ನು ಫೈಲ್ನ ಸೇವ್ ಮಾಡಿಟ್ಟಿಲ್ಲ, ಮಾಡ್ತಾಯಿದ್ದೀನಿ. ಸೊ ಫೈಲ್ನ ಸೇವ್ ಮಾಡಬೇಕಾದ್ರೆ ಇಲ್ಲಿರೋಂಥ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವರ್ಡ್ ಪ್ಯಾಡ್ನ ಸೇವ್, ನ್ಯೂ, ಸೇವ್ ಆ್ಯಸ್, ಎಕ್ಸಿಟ್ ಆಪ್ಷನ್ಗಳು ಇಲ್ಲಿ ಸಿಗುತ್ತೆ. ನಾನು ಸೇವ್ ಆ್ಯಸ್ ತೊಗೋತಾ ಇದ್ದೀನಿ. ಸೊ ಸೇವ್ ಆ್ಯಸಲ್ಲಿ ಅಗೇನ್ ನಿಮಗೆ ಗೊತ್ತಿದೆ ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್ ಬರುತ್ತೆ ಅಂತ. ನಾನು ಈ ಫೈಲ್ನ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ತಿರ್ತೀನಿ. ಓಕೆ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ನನ್ನ ಈ ಫೈಲು ಡಾಕ್ಯುಮೆಂಟಲ್ಲಿ ಸೇವ್ ಆಗಿದೆ. ನಾನು ಇದಕ್ಕೆ ಹೆಸರು ಸ್ಯಾಂಪಲ್ ವರ್ಡ್ ಪ್ಯಾಡ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಸ್ಯಾಂಪಲ್ ವರ್ಡ್ ಪ್ಯಾಡ್ ಡಾಕ್ಯುಮೆಂಟ್ ಸೇವ್. ಸೊ ನನ್ನ ಫೈಲ್ ಈಗ ಸೇವ್ ಆಗಿದೆ. ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ವರ್ಡ್ ಪ್ಯಾಡ್ ಇಲ್ಲಿಗೆ ಎಂಡ್ ಆಗಿದೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.